ಕೋವಿಡ್ ಕಾಲದಲ್ಲಿ ಬಿಜೆಪಿಯವರು ಹೆಣದ ಮೇಲೆ ಹಣ ಮಾಡಿದ್ದಾರೆ. ಖುದ್ದು ಯತ್ನಾಳ್ರೆ ಮಾತಾಡಿರೋದು ಇದು. ಯತ್ನಾಳ್ರೆ 40,000 ಕೋಟಿಗಳ ಸ್ಕ್ಯಾಮ್ ಮಾಡಿದ್ದಾರೆ. ಇವರು ಪಬ್ಲಿಕ್ ಅಕೌಂಟ್ಸಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಏನು ನಾವು ಹೇಳೋದಲ್ರಪ್ಪ, ಪಬ್ಲಿಕ್ ಅಕೌಂಟ್ಸ್ದಾಗೆ ಚೆಕ್ ಮಾಡ್ರಪ್ಪ ಯಾರಾದರೂ, ಅದರಲ್ಲಿ ನೀವೇನು ಕೇಳ್ರಪ್ಪ. 45 ರೂಪಾಯಿ ಮಾಸ್ಕ್ಗೆ 450 480 ಇವ್ರು ಚಾರ್ಜ್ ಮಾಡಿದಾರಲ್ಲ, ಹೇಗೆ 10 ಟೈಮ್ಸು. ಬೆಡ್ಗೆ 10,000 20,000 ಅಂತ ಬಾಡಿಗೆ ಕೊಟ್ಟಿದ್ದಾರೆ ಇವರು. ಆ ಬಾಡಿಗೆ ದುಡ್ಡಲ್ಲಿ 2 ಹೊಸ ಬೆಡ್ಡೆ ಬರ್ತಾ ಇತ್ತು. ಮಾಡಿರೋ ಕೆಲಸ ಇವರು ಅಂತ ಯತ್ನಾಳ್ರು ಮಾತಾಡ್ತಾ ಇದ್ರು. ಬೆಡ್ಡಿನ ಬಾಡಿಗೆ ತೊಗೊಂಡಿರೋದಂತೆ, ಹೊಸದಾಗೆ ಬರ್ತಾ ಇತ್ತವು. ಆ ದುಡ್ಡಿಗೆ ಬಾಡಿಗೆಗೆ ಯಾಕೆ ತೊಗೊಂಡ್ರಿ ಇವರು ಅಂತ ಅವ್ರು ಕೇಳಿದ್ದಾರೆ. ಶಾಸಕ ಯತ್ನಾಳ್ ಅವರ ಆರೋಪಕ್ಕೆ ವಿಜೇಂದ್ರ ಈಗ ಉತ್ತರ ಕೊಡಬೇಕಾಗತ್ತೆ. ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಇದು. ಯತ್ನಾಳ್ ಅವರಲ್ಲಿ ನಾನು ಕರ್ನಾಟಕ ಜನರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ, ಯಾವುದೇ ದಾಖಲೆ ಇದ್ದರೆ ಕೊಡಿ. ಜಸ್ಟಿಸ್ ಮೈಕಲ್ ಕುನ್ಹಾ ಅವರ ಒಂದು ಸಮಿತಿ ಇದೆ, ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಮನುಷ್ಯತ್ವ ಇಲ್ಲ ಇವ್ರಿಗೆ. ಅಂದರೆ ಅವರು ಹೇಳಿದರು ಯತ್ನಾಳ್ರು, ನಾನು ಕೂಡ ಅಡ್ಮಿಟ್ ಆಗಿದ್ನಪ್ಪ, 5,80,000 4 ಲಕ್ಷನ ಬಿಲ್ ಆಯಿತು. ಆಮೇಲೆ ನನ್ನ ಯಾವುದೋ ಒಂದು ಮೀಟಿಂಗ್ ಬನ್ನಿ ಅಂತ ಹೇಳಿದ್ರು. ಮೀಟಿಂಗ್ ಬಂದರೆ ನಿಮ್ಗೆ 65,000 ಕೊಡ್ತೀವಿ ಅಂಥೇಳಿ ನಾವು ಅಲ್ಲೇ ಅಂದೆ. ಇಂಥ ಹಣ ಎಲ್ಲ ಬೇಕೇನ್ರಿ ನಮಗೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದೆ ನಾನು. ಇದರಲ್ಲೂ ದುಡ್ಡು ಮಾಡಿದ್ದಾರೆ ಇವರು ಅಂತ ಯತ್ನಾಳ್ರು ಹೇಳ್ತಾ ಇದ್ರು. ಇದು ಕಾಂಗ್ರೆಸ್ ಮಾಡಿರೋ ಆರೋಪ ಅಲ್ಲಪ್ಪ, ಮಾಜಿ ಕೇಂದ್ರ ಸಚಿವ ಹಾಲಿ ಶಾಸಕರ ಆರೋಪ ಇದು. ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ಉತ್ತರ ಕೊಡಬೇಕು. ಮೊದಲು ಕೋವಿಡ್ ಭ್ರಷ್ಟಾಚಾರದಲ್ಲಿ ಕೇಂದ್ರಕ್ಕೆ ಎಷ್ಟು ಪಾಲು ಹೋಗಿರಬಹುದು? 40% ಸರ್ಕಾರ ಅನ್ನೋ ಬಿರುದು ಬಂದಿರೋದು ಬಿಜೆಪಿಯವರಿಂದ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ನೋಡಿ, ಇದಕ್ಕೆ ಉತ್ತರ ಕಾಂಗ್ರೆಸ್ ಅವ್ರು ಕೊಡೋದಕ್ಕಿಂತ ಸನ್ಮಾನ್ಯ ವಿಜೇಂದ್ರ ಅವ್ರು ಕೊಡೋದು ಸೂಕ್ತ ಅನಿಸುತ್ತೆ. ಯಾಕಂದರೆ ಇದು ಪದೇ ಪದೇ ಯತ್ನಾಳ್ ಅವ್ರು ಹೇಳ್ತಾ ಇರೋದು. ಮತ್ತು ಆವಾಗ ವಿಜೇಂದ್ರ ಅವರು ಇವತ್ತೇನು ಆರೋಪ ಮಾಡ್ತಾ ಇದ್ದಾರಲ್ಲ ಯತೀಂದ್ರ ಅವ್ರ ಮೇಲೆ, ಶ್ಯಾಡೋ CM ಮತ್ತು ಏನು YST ಅಂತ, ಆವಾಗ ಬಿ ಜೆ ಪಿಯವರೇ ಆರೋಪ ಮಾಡಿದ್ರಲ್ಲ ಶ್ಯಾಡೋ CM ಯಾರಿದ್ರು, VST ಅಂದರೆ ಏನು ಅಂತ ಎಲ್ಲ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಭಾಳ ಚೆನ್ನಾಗಿ ಗೊತ್ತು. ಮತ್ತು ಯತ್ನಾಳ್ ಅವರು ಪದೇ ಪದೇ ಬಿ ಜೆ ಪಿ ನಾಯಕರಿಗೆ ಸವಾಲು ಹಾಕ್ತಾ ಇದ್ದಾರೆ, ನೀವೇನಾದರೂ ನನ್ನ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನಾನು ದಾಖಲೆಗಳು ಬಿಡುಗಡೆ ಮಾಡ್ತೀನಿ ಅಂತ. ದಯವಿಟ್ಟು ಅದೇನೇ ದಾಖಲೆಗಳಿದ್ರೂ ಕೂಡ ಪಬ್ಲಿಕ್ಕಿಗೆ ಬಹಿರಂಗ ಮಾಡಿ, ಅಥವಾ ನಾವು ಒಂದು ಕಮಿಷನನ್ನು ಕೂಡಿಸಿದ್ದೀವಿ, ಜಸ್ಟಿಸ್ ಮೈಕಲ್ ಕುನೋ ಅವರ ಕಮಿಷನ್ ಇದೆ, ಅವ್ರಿಗನ ಕೊಡಿ. ಯಾಕಂದರೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದಾಗ ನೀವು ಪ್ರಾಮಾಣಿಕರಂತ ಎಲ್ಲರಿಗೂ ಗೊತ್ತಿದೆ. ಆ ಪ್ರಾಮಾಣಿಕತೆಯನ್ನು ನೀವು ಈ ಕಮಿಷನ್ ಮುಂದೆ ತರಬೇಕು, ಅಥವಾ ನಿಮಗೆ ಕಮಿಷನ್ ಮುಂದೆ ಬರಲಿಕ್ಕೆ ಇಷ್ಟ ಇಲ್ಲ ಅಂದರೆ ಮಾಧ್ಯಮದ ಮುಂದೆ ಪಬ್ಲಿಕ್ಕಾಗಿ ಡಿಕ್ಲೇರ್ ಮಾಡಿ. 40,000 ಕೋಟಿ ರೂಪಾಯಿ ಹಗರಣ ಇದ್ದರೆ ಹೆಣದ ಮೇಲೆ